ಚಾಲಕನ ಮೇಲೆ ಗುಂಡು ಹಾರಿಸಿದ ಪ್ರಭಾವಿ ಪುತ್ರ. ಲೈಸೆನ್ಸ್ ಇಲ್ಲದೆ ಆತನ ಬಳಿ ಗನ್ ಬಂದಿದ್ದು ಹೇಗೆ ಗೊತ್ತಾ? ಯಾವುದೋ ಒಂದು ಆಯುಧದಿಂದ ಒಂದು ಫೈರ್ ಓಪನ್ ಮಾಡ್ತಾರೆ. ಗಾಡಿನ ಓವರ್ಟೇಕ್ ಮಾಡ್ಕೊಂಬಂದು ಒಂದು ಶೂಟೌಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ನನಗೆ ತಿಳಿಸ್ತಾರೆ. ಲಾರಿ ಚಾಲಕನ ಮೇಲೆ ಗುಂಡು ಹಾರಿಸಿರುವ ಘಟನೆಯೊಂದು ಮಂಡ್ಯದಲ್ಲಿ ನಡೆದು ಹೋಗ್ಬಿಟ್ಟಿದೆ ಕಣ್ರಿ. ಬರಬರುತ್ತಾ ಮಂಡ್ಯ ಅನ್ನೋದು ಪುಡಾರಿ ರೌಡಿಗಳ ತಾಣವಾಗ್ತಿದ್ಯಾ ಅನ್ನೋ ಅನುಮಾನ ಇದೀಗ ಕಾಡೋದಕ್ಕೆ ಶುರುವಾಗಿದೆ. ಮಂಡ್ಯದಲ್ಲಿ ಶೋಕಿಗಾಗಿ ಗನ್ ಇಟ್ಕೊಳ್ಳುವ ಟ್ರೆಂಡ್ ಇದೀಗ ಕಂಡು ಬರ್ತಾ ಇದೆ ನೋಡಿ. ಲೈಸೆನ್ಸ್ ಇಲ್ದೇನೂ ಇವರ ಕೈಗೆ ಗನ್ ಸಿಗುತ್ತದೆ ಅನ್ನೋದಕ್ಕೆ ಚಾಲಕನ ಮೇಲೆ ಫೈರ್ ಮಾಡಿರೋದೆ ಇದಕ್ಕೆ ಸಾಕ್ಷಿ ಕಣ್ರಿ. ಮಂಡ್ಯದಲ್ಲಿ ಲಾರಿಯೊಂದು ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತು. ಮೈಸೂರು ಬೆಂಗಳೂರು ಹೈವೇಯಲ್ಲಿ ಲಾರಿಯಲ್ಲಿ ಮೆಡಿಸಿನ್ ತುಂಬಿದ ಕಂಟೈನರ್ ಅದು. ಆದ್ರೆ ಹಿಂದಿನಿಂದ ಐಷಾರಾಮಿ ಕಾರಿನವರು ಹಾರ್ನ್ ಹಾಕಿದ್ದಾರೆ. ಅದು ಲಾರಿ ಚಾಲಕನಿಗೆ ಕೇಳಿಸಿಲ್ಲ. ಆತ ಸ್ವಲ್ಪ ದೂರ ಹಾಗೆ ಲಾರಿಯನ್ನ ಓಡಿಸಿದ್ದಾನೆ. ಇದರಿಂದ ಕೋಪಗೊಂಡ ಖ್ಯಾತ ಉದ್ಯಮಿಯ ಪುತ್ರ ಲಾರಿ ಅಡ್ಡ ಹಾಕಿ ಲಾರಿ ಚಾಲಕನ ಮೇಲೆ ಢಮ್ ಢಮ್ ಅಂತ ಗುಂಡು ಹಾರಿಸ್ಬಿಟ್ಟಿದ್ದ ನೋಡಿ. ಬೆಳಗಿನ ಜಾವ 4 ಗಂಟೆಗೆ ನಡೆದ ಘಟನೆ. ಲೈಸೆನ್ಸ್ ಇಲ್ಲದ ಗನ್ನಿಂದ ಢಮ್ ಢಮ್ ಫೈರ್. ಯಾರಾದ್ರೂ ಗನ್ ಇಟ್ಕೊಳ್ತಾರೆ ಅಂದ್ರೆ ಅದಕ್ಕೆ ಲೈಸೆನ್ಸ್ ಇರಬೇಕು. ಆದ್ರೆ ಈ ಪುಡಾರಿಗಳು ತಮ್ಮ ಅಪ್ಪ ಪ್ರಭಾವಿ ಅಂತ ಭಾವಿಸಿ ಸಿಕ್ಕ ಗನ್ ಖರೀದಿ ಮಾಡ್ತಾರೆ. ದುಡ್ಡು ಇದ್ದವರಿಗೆ ಸುಲಭವಾಗಿ ಗನ್ ಸಿಕ್ಬಿಡುತ್ತದೆ ಅನ್ನೋದಕ್ಕೆ ಇದೇ ಘಟನೆ ಸಾಕ್ಷಿ ಕಣ್ರಿ. ಆದ್ರೆ ಗನ್ ಇಡೋದು ಆತ್ಮರಕ್ಷಣೆಗಲ್ಲ, ಬದಲಿಗೆ ಶೋಕಿಗೆ ಅನ್ನೋದು ಈ ಪುಡಾರಿಗಳು ಸಾಬೀತು ಮಾಡಿದ್ದಾರೆ ನೋಡಿ. ಇಂಥ ಗನ್ ತೆಗೆದು ಅಮಾಯಕ ಲಾರಿ ಚಾಲಕನ ಮೇಲೆ ಫೈರ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇತ್ತ ಪ್ರಾಣಾಪಾಯದಿಂದ ಪಾರಾದ ಲಾರಿ ಚಾಲಕ ಹೇಗೋ ಅವರಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ಬಿಟ್ಟಿದ್ದ. ಯಾವುದೇ ದೂರನ್ನ ಕೊಟ್ಟಿರ್ಲಿಲ್ಲ. ಆದ್ರೆ ಈ ಸುದ್ದಿ ಎಲ್ಲೆಡೆ ವೈರಲ್ ಆಗುತ್ತಿದ್ದಂತೆ ಮಂಡ್ಯ ಪೊಲೀಸರು ಎಚ್ಚೆತ್ಕೊಂಡು ಕಾರ್ಯಾಚರಣೆಗೆ ಇಳಿದುಕೊಂಡಿದ್ರು ನೋಡಿ. ನಿನ್ನೆ ದಿವಸ ಸುಮಾರು ಒಂದು ಮಧ್ಯಾಹ್ನ ಹೊತ್ತಲ್ಲಿ ಒಬ್ಬರು ಮೈಸೂರಿಂದ ಒಬ್ಬರು ಪತ್ರಕರ್ತರು ಫೋನ್ ಮಾಡ್ತಾರೆ, ರವಿಕುಮಾರ್ ಅಂತ. ನಿಮ್ಮಲ್ಲಿ ಒಂದು ಶೂಟೌಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ನನಗೆ ತಿಳಿಸ್ತಾರೆ. ಶೂಟೌಟ್ ಆಗಿ ತಿಳಿಸಿದರೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರಲ್ಲ ಮತ್ತು ಯಾರೂ ಸಹ ಕಂಪ್ಲೇಂಟ್ ಕೊಟ್ಟಿರಲ್ಲ ಮತ್ತು ಅದು ಇನ್ಸಿಡೆಂಟ್ ಬಗ್ಗೆ ಎಲ್ಲೂ ಯಾರೂ ರಿಪೋರ್ಟ್ ಆಗಿರಲ್ಲ. ಪ್ರಭಾವಿ ಉದ್ಯಮಿ ಮಗ ಹಾಗೂ ಗ್ಯಾಂಗ್ ಶಾಮೀಲು. ಬರ್ತ್ಡೇ ಪಾರ್ಟಿ ಮುಗಿಸಿ ಎಣ್ಣೆ ಏಟಿನಲ್ಲಿದ್ದ ಗ್ಯಾಂಗ್. ಹೇಳಿ ಕೇಳಿ ಉದ್ಯಮಿಯ ಮಗ ಎಂಬ ದರ್ಪ. ಅದರಲ್ಲೂ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಊರಿನತ್ತ ಹೊರಟಿದ್ದ ಈ ಗ್ಯಾಂಗ್ ಕಣ್ರಿ. ಜಸ್ಟ್ ತಮ್ಮ ಹೋಗುವ ದಾರಿಗೆ ಟ್ರಕ್ ಅಡ್ಡ ಬಂದಿದೆ ಅಂತ ಫೈರಿಂಗ್ ಮಾಡಿಬಿಡೋದ. ಇದೀಗ ಫೈರಿಂಗ್ ಮಾಡಿದವರನ್ನ ಪೊಲೀಸರು ಹುಡುಕಾಟ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಪ್ರಭಾವಿ ಪುತ್ರ ಸೇರಿ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೋಹನ್ ಗೌಡ, ಶಶಾಂಕ್ ಅಫಾನ್, ಮೊಹಮ್ಮದ್ ಉಮೀರ್, ನಿತಿನ್, ಮೊಹಮ್ಮದ್ ಅಬುಬಕರ್ ಮತ್ತು ಸಚಿನ್ ಬಂಧಿತ ಆರೋಪಿಗಳೆಂದು ತಿಳಿದು ಬಂದಿದೆ. ತದನಂತರ ಅವರು ಶಂಕರ್ ಅವ್ರನ್ನ ನಾವು ವಿಚಾರಣೆ ಮಾಡಿದಾಗ ನಾವು ಇನ್ಸ್ಪೆಕ್ಟ್ರಿಗೆ ನಾನು ನಂಬರ್ ಕೊಡ್ತೀನಿ. ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ವಿಚಾರ ಮಾಡಿದಾಗ ಅವರು ಯಾರೋ ಒಬ್ಬರು ಈ ಥರ ಹಿಂಗೆ ನಮ್ಮ ಗಾಡಿನ ಓವರ್ಟೇಕ್ ಮಾಡ್ಕೊಂಬಂದು ಬೈದರು. ನಂತರ ಅವರು ಯಾವುದೋ ಒಂದು ಆಯುಧನ ಕಿಟಕಿಯಿಂದ ಹೊರಗೆ ತೆಗೆದು ಒಂದು ಫೈರ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ. ಬಂಧಿತ ಆರೋಪಿಗಳ ಫಾರ್ಚುನರ್ ಕಾರು ಮತ್ತು ಗನ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದ್ಯ ಗನ್ SFLಗೆ ಕಳಿಸಿಕೊಡಲಾಗಿದೆ. ಫೈರ್ ಆಗಿರೋದು ಏರ್ ಗನ್ ಬಗ್ಗೆ ರಿಪೋರ್ಟ್ ಬರಬೇಕು. ಇನ್ನು ಅವರ ಕೇವಲ ಮದ್ಯ ವ್ಯಸನಿ ಆಗಿದ್ರ ಅಥವಾ ಮಾದಕ ವ್ಯಸನಿ ಕೂಡ ಆಗಿದ್ರ ಅನ್ನೋದರ ಬಗ್ಗೆಯೂ ಮಾಹಿತಿ ಬರಬೇಕಾಗಿದೆ ಅಂತ ಮಂಡ್ಯ SP ಶೋಭಾರಾಣಿ ಮಾಹಿತಿ ಕೊಟ್ಟಿದ್ದಾರೆ. ಸೂಪರ್ ಸ್ಪೀಡ್ ಸರ್ವಿಸ್ ಕೊರಿಯರ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಸುಮಾರು 20 ವರ್ಷಗಳಿಂದ. ಇವರು 2ನೇ ತಾರೀಕು ಬೆಳಗಿನ ಜಾವ ಸುಮಾರು 4:50 ಗಂಟೆಗೆ ಅವರು ಬ್ಯಾಂಗ್ಳೂರು ಮೈಸೂರು ಹೈವೇಲಿ ಹೋಗಬೇಕಾದ್ರೆ ಯಾವುದೋ ಒಂದು ಗಾಡಿ ಬಂದು ಅವ್ರಿಗೆ ಬೈದು ಅವಾಚ್ಯ ಶಬ್ದದಿಂದ ಬೈದು ತದನಂತರ ಗಾಡಿ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಓವರ್ಟೇಕ್ ಮಾಡ್ತಾರೆ. ಓವರ್ಟೇಕ್ ಮಾಡಿ ಸೈಡಲ್ಲಿ ಅವ್ರಿಗೆ ಯಾವುದೋ ಒಂದು ಆಯುಧದಿಂದ ಒಂದು ಫೈರ್ ಓಪನ್ ಮಾಡ್ತಾರೆ. ತದನಂತರ ಇವರು ಅದಕ್ಕೆ
ವೆಪನ್ ನೋಡಿದ ತಕ್ಷಣ ಅವರು ಸ್ಟಾಪ್ ಮಾಡ್ತಾರೆ ವೆಹಿಕಲ್, ಬಟ್ ಅವರು ಸ್ಟಾಪ್ ಮಾಡಲ್ಲ, ಸೀದಾ ಹೊರಟೋದ್ರು ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ದುಡ್ಡಿನ ದೌಲತ್ತಿನಲ್ಲಿರೋರು ಏನ್ ಬೇಕಾದ್ರೂ ಮಾಡ್ತಾರೆ, ಅದರಲ್ಲೂ ಚಾಲಕ ಅದೇಗೋ ಜೀವ ಉಳಿಸ್ಕೊಂಡು ಬಂದಿದ್ದಾನೆ. ಸದ್ಯ ಆರೋಪಿ ಫೋಟೋಗಳು SP ಜೊತೆ ತಲಕ್ ಹಾಕೊಂಡಿದ್ದಾವೆ. ಯಾಕಂದ್ರೆ SP ಅನ್ನ ಅತ್ಯಂತ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದ ಈ ಆರೋಪಿ ಕಣ್ರಿ. ಲಾರಿ ಚಾಲಕನ ಅದೇಗೋ ಜೀವ ಉಳಿದಿದೆ, ಇಲ್ದೆ ಹೋಗಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಿತ್ತೇನೋ. ಇಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.